ವೈ ಟು ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಇದ್ದಾರೆ ಖ್ಯಾತ ಮಕ್ಕಳ ಹೃದ್ರೋಗ ತಜ್ಞೆ, ಖ್ಯಾತ ಲೇಖಕಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸುಪ್ರಭಾತ ರಜನಿ. ಮೇಡಮ್, ಮೊದಲನೇದಾಗಿ ನಿಮ್ಮ ಈ ಥರ ವಾಕಿಂಗ್ ಟೈಮಲ್ಲಿ ಬಂದು ನಾವು ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ, ಪರವಾಗಿಲ್ಲ ಅಲ್ಲ? ಖಂಡಿತ ಇಲ್ಲ. ವಾಕಿಂಗ್ನಲ್ಲಿ ಮನಸ್ಸು ಉಲ್ಲಾಸವಾಗಿ ಶಾಂತವಾದ ಹಸಿರಿನಲ್ಲಿ ಮನಸ್ಸು ಸಮಾಧಾನವಾಗಿ ನಡೀತಾ ಬಂದರೆ ಅದಕ್ಕಿಂತ ಉತ್ತಮವಾದಂಥ, ಅಂದರೆ ಮನಸ್ಸಿಗೂ ಮತ್ತು ಶರೀರಕ್ಕೂ ಉತ್ತಮವಾದಂಥ ವ್ಯಾಯಾಮ ಇನ್ನೊಂದಿಲ್ಲ. ಬ್ಯೂಟಿ ಸೀಕ್ರೆಟ್ ಇದೆ ಅನ್ಕೊಂತೀನಿ ನಾನು. ಇರ್ಬೋದೇನೋ. ಆಮೇಲೆ ಇದಲ್ದೇ ಸೂರ್ಯ ನಮಸ್ಕಾರ ಮಾಡ್ತೀನಿ. ವಾಕಿಂಗ್ ಯಾಕೆ ಮುಖ್ಯ ಅಂದರೆ, ಎಷ್ಟೋ ಜನ ಮಹಿಳೆಯರಿಗೆ ಆಗಲೇ ಆರ್ಥ್ರೈಟಿಸ್ ಬಂದಿರುತ್ತೆ. ಅದು ನನ್ನ ವಯಸ್ಸಿನವರು 60 ಕ್ರಾಸ್ ಆದರೆ ಆಸ್ಟಿಯೋ ಆರ್ಥ್ರೈಟಿಸ್ ಆಗಿ ಮಂಡಿ ನೋವು ಕ್ರಾಸ್ ಆಗಿದೆ ಅಂತ ಅನ್ಕೊಬೇಕಾ ನಾವು? ಆವಾಗ ಏನಾಗುತ್ತೆ, ಅವ್ರಿಗೆ ನಡೆಯೋಕ್ಕಾಗಲ್ಲ. ಅಂಥವ್ರಿಗೆ ನಾನೇನು ಹೇಳ್ತೀನಿ, ವಾಕಿಂಗ್ ಮಾಡೋಕ್ಕಾಗದಿದ್ರೆ ದೇವಸ್ಥಾನ ಪ್ರದಕ್ಷಿಣೆ ಹಾಕಿ ಕೂತ್ಕೊಂಡು ನಮಸ್ಕಾರ ಮಾಡಿ ಧ್ಯಾನ ಮಾಡಿ, ಪುಣ್ಯನೂ ಬರುತ್ತೆ, ಎರಡು ಆರೋಗ್ಯಕ್ಕೆ ಆರೋಗ್ಯ. ಇದಕ್ಕೆ ಸ್ವಾರ್ಥ ಪಾರಮಾರ್ಥ ಎರಡು ಅಂತ. ಸೊ ಯಾರು ನನ್ನ ಹಾಗೆ ಮೊದಲಿಂದು ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರಲ್ಲ, ಅವರು ಈ ಥರ ವಾಕಿಂಗ್ ಮಾಡ್ಬೋದು. ಸಾಮಾನ್ಯವಾಗಿ ನಾನು ಲಲಿತಾ ಸಹಸ್ರನಾಮನೋ ಇನ್ನೇನಾದರೂ ಕೇಳಿಕೊಂಡು ವಾಕ್ ಮಾಡ್ತೀನಿ. ಆವಾಗ ಮನಸ್ಸು ನಿಜವಾಗ್ಲೂ ಆ ಪರಮಾತ್ಮನಲ್ಲಿ ಸೇರಿಕೊಂಡಿರುತ್ತೆ, ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ಖಂಡಿತ. ಈ ಕಡೆ ಮನಸ್ಸಿಗೂ ಉತ್ಸಾಹ, ದೇಹಕ್ಕೂ. ಹೌದು, ನಿಜ ನಿಜ. ಮೇಡಮ್, ನೀವು ಜಯದೇವದಲ್ಲಿ ಮಕ್ಕಳ ಹೃದ್ರೋಗ ತಜ್ಞರು. ಎಷ್ಟು ಜನ ಮಕ್ಕಳ ಹೃದಯದ ಮಿಡಿತನ ಗೊತ್ತಿರೋರು, ತಿಳಿದಿರೋರು. ಹೌದು. ಹೇಗನ್ಸುತ್ತೆ ಮೇಡಮ್ ಆ ಕೆಲಸ? ನನಗಂತೂ ರಜನಿ ನಿಜವಾಗ್ಲೂ ಹೇಳ್ತೀನಿ, ಅದು ದೇವರು ಕೊಟ್ಟಂಥ ನನಗೆ ಒಂದು ವರ ಅಂತ. ಯಾಕಂದರೆ ಇಟ್ ಈಸ್ ಬೋತ್ ಸ್ಯಾಟಿಸ್ಫೈಯಿಂಗ್ ಆ್ಯಂಡ್ ಗ್ರ್ಯಾಟಿಫೈಯಿಂಗ್. ಒಂದು ಮಗುವಿಗೆ ಇನ್ನೊಂದು 60-70 ವರ್ಷ ಕೊಟ್ಟು ಅದಕ್ಕೆ ಒಂದು ಜೀವದಾನ ಮಾಡೋದಿದೆಯಲ್ಲ, ಅದಕ್ಕಿಂತ ಅದ್ಭುತವಾದಂಥ ಕೆಲಸ ಇನ್ನೊಂದಿಲ್ಲ ಅಂತ ನನ್ನ ಅನಿಸಿಕೆ. ಮೇಡಮ್, ನಿಮ್ಮ ವೈದ್ಯಕೀಯ ಸಾಧನೆ ಲೆಕ್ಕ ಹಾಕ್ತವ್ರಲ್ಲಿ ಇಷ್ಟು ಉದ್ದ ಇದೆ, ಆದರೆ ನನಗೆ ಆಸಕ್ತಿ ಇರೋದು ನಿಮ್ಮ ಮನೆ. ಇಷ್ಟೊಂದು ನೀವು ಈ ಕಡೆ ಬರೀತೀರಾ, ಬರವಣಿಗೆಯಲ್ಲೂ ಸಹಿತ ನೀವು ತುಂಬಾ ಮುಂದುವರಿದ್ದೀರಾ. ಯಾಕಂದರೆ ವೈದ್ಯಕೀಯ ಟೆಕ್ನಿಕಲ್ ರೈಟಿಂಗ್ ಬರೆಯೋದು ತುಂಬ ಕಷ್ಟ ಕನ್ನಡದಲ್ಲಿ. ಏನು ಅನ್ಸುತ್ತೆ ಅದ್ರ ಬಗ್ಗೆ ನಿಮ್ಗೆ? ನಾನು ಆ್ಯಕ್ಚುಲಿ ಟೆಕ್ಸ್ಟ್ ಬುಕ್ಕು ಬರೆದಿದ್ದೀನಿ ಕಾರ್ಡಿಯಾಲಜಿಸ್ಟ್ಗೆ, ಆಮೇಲೆ ಸಾಮಾಜಿಕ ಇದನ್ನು ಬರೆದಿದ್ದೀನಿ. ಒಂದು ಸಲ ಹಣ ಕೊಟ್ಟು ಸಾವಿನ ಖರೀದಿ ಅಂತ ಒಂದು ಅಂಕಣ ಬರೆದಿದ್ದೆ. ಒಂದು 100-200 ಫೋನ್ಗಳು ಬಂತು. ಒಂದು ವಾರ ಆದರೂ ಫೋನ್ ಬಂತು. ಕೊನೆಗೆ ಒಂದು ತಿಂಗಳ ಮೇಲೆ ಡಾಕ್ಟರ್ ಏನ್ರಿ ಅಂದರು. ಹೌದು ಅಂತಂದೆ. ಬಾಳೆಕುಂದ್ರಿ ಡಾಕ್ಟರ್ ಏನ್ರಿ? ಹೌದು. ನಾನಿಲ್ಲಿ ಮೈತ್ರಿ ನರ್ಸಿಂಗ್ ಹೋಮಲ್ಲಿ ಅಡ್ಮಿಟ್ ಆಗಿದ್ದೀನಿ, ನಿಮ್ಮ ಲೇಖನನ ಫ್ರೇಮ್ ಮಾಡಿ ಹಾಕಿದ್ದಾರೆ, ನಾನು ಇವತ್ತಿಂದ ಕುಡಿಯೋದನ್ನು ಬಿಡಬೇಕು ಅಂತ ಮಾಡಿದ್ದೀನಿ, ಆದ್ದರಿಂದ ನಿಮಗೆ ಫೋನ್ ಮಾಡಿ ತಿಳಿಸ್ತಾ ಇದ್ದೀನಿ, ನಮಸ್ಕಾರ ಡಾಕ್ಟ್ರೇ ಅಂದರು. ನನ್ನಿಂದ ಒಂದು ಕುಟುಂಬದ ಒಬ್ಬ ವ್ಯಕ್ತಿ, ಅವನ ಜೀವನ, ಅವನ ಬದುಕು ಬದಲಾಯಿತು ಅಂದರೆ ಇನ್ನು ಅದಕ್ಕಿಂತ ಕರೆಕ್ಟ್. ಬರೀ ಲೇಖನಿಯಿಂದ. ಸೊ ಲೇಖನಿಯಿಂದ ಅವ್ರವ್ರ ಮನೆಯಲ್ಲೇ ಕೂತ್ಕೊಂಡು ಎಲ್ಲಿ ಓದ್ತಾರೋ ಅವ್ರುಗಳ ಮನ ಪರಿವರ್ತನೆ ಆಗಿ ಅವರು ಆರೋಗ್ಯಕರವಾದಂಥ ಹ್ಯಾಬಿಟ್ಗಳನ್ನ ಇದು ಮಾಡಿಕೊಂಡಾಗ ಅವರು ಉತ್ತಮ ಆಗ್ತಾರೆ. ಮೇಡಮ್, ಇದ್ರ ಜೊತೆ ನಿಮ್ಮ ಮನೆಯನ್ನು ಹೇಗೆ ನಿರ್ವಹಿಸ್ತೀರಾ? ನಿಮ್ಮ ಬೆಳಗಿನ ಹೊತ್ತು ಹೇಗಿರುತ್ತೆ? ನಾನು ಬೆಳಗ್ಗೆ 5 ಗಂಟೆಗೆ ಹೇಳ್ತೀನಿ. 5ರಿಂದ 6 ಧ್ಯಾನ, 6ರಿಂದ 7 ಗಂಟೆ ಈ ಥರ ನಮ್ಮ ಪಾರ್ಕಲ್ಲಿ ವಾಕಿಂಗ್ ಮಾಡ್ತೀನಿ. ವಾಕಿಂಗ್ ಮಾಡುವಾಗ ಏನಾದರೂ ದೇವ್ರ ನಾಮ ಕೇಳಿಕೊಂಡು ವಚನಗಳನ್ನ ಕೇಳಿಕೊಂಡು ಹೋಗ್ತೀನಿ. ಆಮೇಲೆ ಮುಂದೆ 15 ಸೂರ್ಯ ನಮಸ್ಕಾರ ಮಾಡ್ತೀನಿ. ಅದಾದಮೇಲೆ ರೆಡಿಯಾಗಿ 8 ಗಂಟೆಗೆ 8:15 ಮನೆ ಬಿಡ್ತೀನಿ. 8 ಗಂಟೆಗೆ ಇಷ್ಟು ಮಧ್ಯ ಅಡುಗೆ ತಿಂಡಿ? ಅಡುಗೆ ತಿಂಡಿ ಮೊದಲು ತುಂಬ ಮಾಡ್ತಾಯಿದ್ದೆ. ನಾನು ಅಡುಗೆನಲ್ಲಿ ಎಕ್ಸ್ಪರ್ಟು, ಅದರಲ್ಲೂ ಚರ್ಪ್ ಮಾಡೋದ್ರಲ್ಲಂತೂ ಭಾಳ ಎಕ್ಸ್ಪರ್ಟು. ನಾನು ಮಾಡಿಕೊಡ್ಬೇಕು ನಂಗೆ. ಅದು ಕಾರ್ತಿಕ್ ಮಾಸದಲ್ಲಿ ಲಕ್ಷ ದೀಪೋತ್ಸವಕ್ಕೆ 100 ಜನರಿಗೆ ಚರ್ಪ್ ಮಾಡೋದಂದರೆ ಭಾಳ ಇಷ್ಟ ನನಗೆ. ಅದು ಜನನೂ ಇಷ್ಟಪಡ್ತಾರೆ. ಆ ಹೆಸರು ಕಾಳು ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅದನ್ನ ತಿಳಿಸ್ಕೊಡ್ಬೋದು. ಆಮೇಲೆ ಮೊಳಕೆ ಕಾಳುಗಳದ್ದು ಇದ್ರದ್ದು ಅದು ಕೂಡ ನಾನು ತುಂಬ ಇದು ಮಾಡ್ತೀನಿ. ನಿಮ್ಮ ಮನೆ ಮುಂದೆ ನೋಡಿದೆ ನಾನು ರಂಗೋಲಿ, ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ವಿ. ಸೊ ರಂಗೋಲಿ ತುಂಬ ಇಷ್ಟನಾ? ಅದನ್ನೇ ಬರೀ ಮನೆ ಮುಂದೆ ರಂಗೋಲಿ ಅಷ್ಟೇ ಅಲ್ಲ, ಪೋರ್ಟ್ರೇಟ್ಗಳನ್ನು ಸೀನ್ರಿ ಹಾಕ್ತಾ ಇದ್ದೆ. ಅದು ಸುಮಾರು 10ರಿಂದ 12 ಗಂಟೆ ಕೂತ್ಕೊಂಡು ನೀವು ಸಾಣಿಗೆಯಿಂದ ಹಾಕಿ ಆಲ್ಮೋಸ್ಟ್ ಲೈಕ್ ಎ ಪೇಂಟಿಂಗ್. ಹಿಂದಿನವರಿಗಂತೂ ಅಷ್ಟೊಂದು ಪೇಷನ್ಸ್ ಖಂಡಿತ ಇಲ್ಲ ಅನ್ಕೊಂತೀನಿ. ಮನೆ ಮುಂದೆ ರಂಗೋಲಿ ಹಾಕೋದೇ ಕಷ್ಟ. ಇವಾಗ ಕೆಲಸದವ್ರ ಹತ್ರ ಹಾಕಿಸ್ತಾರೆ, ತಾವು ಹಾಕಲ್ಲ. ಹಾಗಾಗಿ ಇತ್ತೀಚೆಗೆ ಮಹಿಳೆಯರಲ್ಲಿ ಸ್ಥೂಲಕಾಯ ಹೆಚ್ಚಾಗ್ತಾ ಇದೆ. ಯಾಕಂದರೆ ಮನೆ ಕಸ ಗುಡಿಸೋಲ್ಲ. ನಮ್ಮ ಅತ್ತೆ ನನಗನ್ನೋರು, ಯಾಕಮ್ಮ ಇಷ್ಟು ಬೇಗನೆ ಎದ್ದೆ, ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದೆ ಅಂತ. ನಮ್ಮ ಅತ್ತೆನೇ ನನಗೆ ಹೇಳೋರು, ಡಾಕ್ಟ್ರಾಗಿ ಇಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಾಳಲ್ಲ ಸೊಸೆ ಅಂತ ಅಷ್ಟು ಖುಷಿ ಪಡೋರು. ಹೌದು ಹೌದು. ನಾವು ಯಾವಾಗ ದಿನನಿತ್ಯ ಕಾರ್ಯಗಳನ್ನು ನಾವೇ ಮಾಡ್ಕೊಳ್ತೀವೋ
ಆವಾಗ ನಿಜವಾಗ್ಲೂ ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ, ಕುಟುಂಬ ಕೂಡ ಚೆನ್ನಾಗಿರುತ್ತೆ ಅಂತ ನನ್ನ ಇಲ್ಲ, ತುಂಬ ಖುಷಿ ಆಯಿತು ಮೇಡಮ್ ನಿಮ್ಮ ಜೊತೆ ಇಷ್ಟೆಲ್ಲ ಮಾತಾಡಿದ್ದಕ್ಕೆ. ನನಗೂ ಅಷ್ಟೇ ರಜನಿ. ಸುಪ್ರಭಾತ, ಒಳ್ಳೆ ದಿನ ಆಗಲಿ ನಿಮಗೆ, ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಮೇಡಮ್. ಇದು ಈ ಹೊತ್ತಿನ ವಿಶೇಷ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆ ಮತ್ತೆ ಬೈ ಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.